ಮಂಜುನಾಥ್ ಮಾಗೋದಿ ಸರ್ ನನ್ನ ಅಣ್ಣ AIS ಆಫೀಸರ್. ಇವತ್ತು ಅವರು ನಮ್ಮ ಜೊತೆ ಇರೋದೇ ಒಂದು ಶಕ್ತಿ. ಅವರು ಸಾಕಷ್ಟು ಮಂತ್ರಿಗಳಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಅಂಥ ವಿಧಾನಸೌಧದಲ್ಲಿ ಮಂತ್ರಿಗಳ ಜೊತೆ ಇರ್ತಕ್ಕಂತಹ ಒಬ್ಬ ಅದ್ಭುತವಾದ ಸಾಹಿತಿ, ಬುದ್ಧಿಜೀವಿ, ನನಗೆ ಅಡ್ವೈಸರ್. ಪ್ರತಿ ಹಂತದಲ್ಲೂ ಕೂಡ ನನ್ನ ಅಣ್ಣನಾಗಿ ನನ್ನ ಜೊತೆಗೆ ನಿಂತಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಹಾಗೂ ಇವತ್ತು ನನ್ನ ಜನ್ಮದಿನ ಅಂದ ತಕ್ಷಣ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ 44 ವರ್ಷಗಳ ಜರ್ನಿನ ಒಂದು ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದು ಒಂದು ಮಿರರ್ ರೀತಿ ನಮ್ಗೆ ಕಾಣಿಸೋದು. ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ, ಅಟ್ ಎ ಟೈಮ್ ನಮ್ಮ ಕಡೆ ಏನೇನೋ ಲೋಪದೋಷಗಳಾಯಿತು, ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೇ ಈ ಜನ್ಮದಿನ. 44 ನಂತರ ನನ್ನ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ, ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ. ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡಿದ್ದನ್ನು ಕಂಡಿದ್ದನ್ನು ಮಾಡೋಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದಾರೆ. ಇವತ್ತು ಆರ್ ಚಂದ್ರು ಅಣ್ಣ ಹೇಳಿದಾಗೆ 5 ಸಿನಿಮಾಗಳನ್ನು ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿ ಇಲ್ಲ. ಖಂಡಿತ ಅದು ಮಾಡೇ ಮಾಡ್ತೀವಿ. ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೂ ಗೊತ್ತಿದೆ. ಅದು ನುಡಿದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ. ಎಲ್ಲಿಗೂ ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ, ಕಬ್ಜಾ ಮಾಡ್ತೀನಿ ಅಂದರೆ ಮಾಡ್ತೀನಿ. ಯಾಕಂತಂದರೆ ನಾವು ಬಂದಿರೋದು ಆ ಥರದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದು ಮಾಡ್ತೀವಿ. 5 ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತ ಪರಿಗಣಿಸಬೇಕಾಗುತ್ತೆ. ಯಾಕಂತಂದರೆ ಇವತ್ತು ಸಿನಿಮಾಗಳೇ ಮಾಡೋದಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ, ನಮ್ಮಿಂದ ಎಷ್ಟು ಜನ ಇದ್ದಾರೋ 5 ಸಿನಿಮಾನ ನಾವು ಘೋಷಣೆ ಮಾಡೋಕ್ಕೆ ಹೊರಟಿದ್ದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ. ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ 2002 ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದ ನಂತರ ನನ್ನ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ. ಎಲ್ಲ ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಎಲ್ಲ ಕಡೆಯಿಂದನೂ ರಾತ್ರಿ 12 ಗಂಟೆಯಿಂದನೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಇಷ್ಟಪಡ್ತಿರ್ಲಿಲ್ಲ. ನನ್ನ ವೈಫ್ ಹೇಳಿದ್ರು, ಇಲ್ಲ ಅವ್ರು 12 ಗಂಟೆಗೆ ಬರ್ತಾರೆ ಅಂದರೆ ನಿನ್ನನ್ನು ಎಷ್ಟು ಇಷ್ಟಪಟ್ಟಿರ್ಬೋದು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಜಡ್ಜಿ ಸಾಹೇಬರು ಒಂದು ಸ್ಪೀಚ್ ಮಾಡ್ತಾರೆ, ಒಂದು ಕಾರ್ಯಕ್ರಮ. ಅವ್ರ ವೈಫ್ ಅವ್ರು ಬಂದು ಕೂಡ ಸ್ಪೀಚ್ ಒಂದು ಸ್ಟೇಜಲ್ಲಿ ಹೇಳ್ತಾರೆ. ಜಡ್ಜಿ ಸಾಹೇಬ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ಪೊಸಿಷನ್ SP ಸಾಹೇಬ್ ಬಂದಿದ್ದೆ. ಏನು ಹೇಳ್ತಾರೆ ಅಂದರೆ, ಚಂದ್ರು ಇವತ್ತು ಬಂದಿದ್ದಾರೆ, ಮುಂದೆ ಕೂತಿದ್ದಾರೆ. ಚಂದ್ರು ಅವರೇ ನಿಮಗೊಂದು ಮಾತು ಹೇಳಬೇಕು. ಜಡ್ಜಿ ಸಾಹೇಬರು ಮಾಡಿ ಸ್ಪೀಚ್ 2008ರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ. ಅದಕ್ಕೆ ಮುಂಚೆ ನಿಮ್ಮ 2008 ತದನಂತರ 2-3 ವರ್ಷದಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ. 2008ರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ, ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿದ್ದೆ. ನನ್ನನ್ನು ಬಹಳವಾಗಿ ಕಾಡ್ತು. ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು. ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ, ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೇ ಒಂದು ಬುದ್ಧಿ ಬರ್ತಿದ್ದಾಗೇ ನಾನು ಅವ್ರಿಗೆ ತಾಜ್ ಮಹಲ್ ಸಿನಿಮಾ ತೊಗೊಂಡಿದ್ದೀನಿ. ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜಡ್ಜ್ ಸಾಹೇಬ್ ಹೇಳ್ತಾರೆ. ಅದು ಅನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ. ಆ ಥರ ತಾಜ್ ಮಹಲ್ಲು, ಚಾರ್ಮಿನಾರು, ಮೈಲಾರಿ ಇರ್ಬೋದು, ಐ ಲವ್ ಯು ಇರ್ಬೋದು, ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂಥ ನಮ್ಮ ಚಂದ್ರನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ದೀನಿ. ನನ್ನ ಸ್ನೇಹಿತರು ಅಂತ ಕರೀತೀನಿ. ನಾವು ಅಭಿಮಾನಿಗಳು ಅನಿಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟಪಡ್ತಾರಲ್ಲ, ನೀವು ಇಷ್ಟಪಡ್ತಾರೆ, ನನ್ನ ಸ್ನೇಹಿತರು ಅಂತ ಇಷ್ಟಪಡ್ತಾರೆ. ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ. ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ 2010ರಲ್ಲೇ ಒಂದು ಸಂಘಟನೆಯಾಗಿ ರಿಜಿಸ್ಟರ್ ಆಗಿ ಇತ್ತು. ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ. ನಮಗೆಲ್ಲ ಏನಕ್ಕಪ್ಪ, ನಾವು ರೈತರ ಮಕ್ಕಳು, ನಾವು ಬೇಡ ಇವೆಲ್ಲ ಅಂತ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿನದಲ್ಲಿ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ. ನಾನು ನೋಡ್ತಿದ್ದೀನಿ. ಸುಮ್ಮನೆ ಎಲ್ಲ ಇದು ಮಾಡ್ತಾರೆ. ನಾವು ಹೆಸರು ಕೆಡಿಸ್ಕೊಂಡಿದ್ದೀವಿ, ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ, ಕೆಲಸ ಮಾಡ್ತೀವಿ, ಆತ್ಮಗಳು ದುಡ್ತೀವಿ. ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋಂಥ ಒಂದು ದುಷ್ಟ ಶಕ್ತಿಯಲ್ಲಿದ್ದಾಗ ನಮ್ಮ ಅಣ್ಣ ಈ ಥರದೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ, ಇಲ್ಲಪ್ಪ ನಿನಗಲ್ಲ, ದೇವರು ನಿನಗೆ ಕೊಟ್ಟರೋ ಒಂದು ಸಾಧನೆಗೋಸ್ಕರ ಎಲ್ಲ ಬಂದಾಗ ನಾವು ಒಂದು ಮಾಡೋಣ, ಒಂದು ಸಂಘಟನೆ ಮಾಡೋಣ. ನಾಳೆ ದಿನ ನೀನು ಮಾತಾಡಬೇಡ, ನೀನು ಕೆಲಸ ಮಾಡ್ಕೊಂಡು ಹೋಗು. ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾದ್ರೂ ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾವು ಇಟ್ಕೊಂಡಿದ್ದೀನಿ.
ಎಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ. ನೈಟ್ ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಅವತರಣ ಕೂಟ ಕೊಡ್ತಿದ್ವಿ. ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಅಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು. ನನ್ನ ತಾಜ್ ಮಹಲಿಂದ ಪ್ರೇರೇಪಿತರಾಗಿರೋರು, ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು, ನನ್ನ ಸಿನಿಮಾಗಳಿಂದ ಒರಿಜಿನಲ್ ಆಡಿಯನ್ಸ್ ನನಗೆ. ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನ ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ. ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಒಳ್ಳೆಯದನ್ನೇ ಮಾಡ್ತೀನಿ, ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ. ನಾಳೆ ದಿನ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು. ನಾನು 5 ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ. ಕಬ್ಜಾ 4,000 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀನಿ ಸರ್. ಒಬ್ಬ ಮನುಷ್ಯ ನಾಟ್ ಈಸಿ. ನಾನು ಒಬ್ಬನೇ ಇದ್ದೆ, ಅವಾಗ ಕಷ್ಟಪಟ್ಟಿದ್ದೆ ಅಂತ ಹೇಳ್ಬಾರ್ದು ಸರ್. ಯಾರೂ ಓಪನ್ನಾಗಿ ಹೇಳಲ್ಲ. ಮೊನ್ನೆ ಒಂದು ವೇದಿಕೆಲ್ಲ ಓಪನ್ನಾಗಿ ಹೇಳಿದ್ರೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಅಂಥ ಒಂದು ಕಬ್ಜಾದಂತಹ 5 ಶಕ್ತಿ ಬೇಕೀಗ. ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ. ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಬಂದಿಲ್ಲ. ನಾನು ಯಾವಾಗಲೂ ಹೇಳೋ ಮಾತು, ನನ್ನ ಹಂತವಾಗಿ ಹೆಜ್ಜೆ ಇಟ್ಕೊಂಡು ಕರ್ಕೊಂಬಂದಿರೋರು ನನ್ನ ಮಾಧ್ಯಮದ ಸ್ನೇಹಿತರುಗಳು, ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು, ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು, ಇವರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ. ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹಾರಿಸಿ ಆಶೀರ್ವಾದ ಮಾಡಿ. ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ. 5 ಸಿನಿಮಾ ಬೇರೆ ಬೇರೆ ಜೋನರಲ್ಲಿ 10 ತಿಂಗಳು ಕೂತ್ಕೊಂಡು, ಇನ್ನು ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಇವೆಲ್ಲ ಅಂದರೆ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ನಾವು ತಪ್ಪು ಮಾಡ್ತೀವಿ, ಚಿಕ್ಕದು ಏನೋ ಗೊತ್ತಿಲ್ಲ, ಅವೆಲ್ಲ ತಿದ್ಕೋಬೇಕಲ್ವ. ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ. ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ. ಈ 10 ತಿಂಗಳು 5 ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ. 5 ಸಬ್ಜೆಕ್ಟ್ ಇನ್ನೇ ಶುರುವಾಗುತ್ತೆ. ನಿಮಗೆ ಮೊದಲಿಗೆ ಇವತ್ತು ನಾನು ಏನಾದರೂ ಒಂದು ವಿಷಯ ಹೇಳಲೇಬೇಕು. ಚಂದ್ರು ಬರ್ಡೇ 5 ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. 5 ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ. ಅದು ನಮ್ಮ ಫಾದರ್ ಅಂತ. ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ, ಹಾಗೆ ನನ್ನ ಬ್ಯಾನರ್ RC ಸ್ಟುಡಿಯೋಸ್, ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ, ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ಫಾದರ್ನ ಶುರು ಮಾಡ್ತಾಯಿದ್ದೀನಿ. ಶೂಟಿಂಗಿಗೆ ಇದೇ 27ನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಹೀರೋ, ಬೇರೆ ಎಲ್ಲ ರಾಜ್ಯದ ಸ್ಟಾರು ಇರ್ತಾರೆ. ಇದಕ್ಕೆ ಬಂದು ನಾನು ಯಾವುದೇ ಸಿನಿಮಾ ಮಾಡಿದ್ರು ಇನ್ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ. ಚಿಕ್ಕ ನಾನು ಒಂದು ಸಿನಿಮಾ ಮಾಡೋಕ್ಕಂತ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು. ಚಿಕ್ಕದು ದೊಡ್ಡದು ಅಂತಲ್ಲ, ಕಂಟೆಂಟ್ ದೊಡ್ಡದು. ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈ ಸರ್ನ ಸಂಪರ್ಕಿಸಿ ಎಲ್ಲ ಮಾತುಕತೆ ಅಗ್ರಿಮೆಂಟ್ ಬಂದಿದೆ. ಕೃಷ್ಣ ಮತ್ತು ಪ್ರಕಾಶ್ ರೈ ಸರ್ ಇಬ್ಬರು ಕಾಂಬಿನೇಷನ್ ಇದು. ಸೊ ಅಪ್ಪ ಮಗನ ಸಬ್ಜೆಕ್ಟ್ ಇದು. ಇದ್ರ ಮಧ್ಯೆ ತೆಲುಗಿನ ಸುನಿಲ್, ಈಗ ಎಲ್ಲ ಆರ್ಟಿಸ್ಟ್ಗಳು, ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ. ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ. ಇದಾದಮೇಲೆ ಡಾಗ್ ಅಂತ, ಇದಕ್ಕೆ ಆರ್ಟಿಸ್ಟ್ ಒಂಚೂರು ವರ್ಕ್ ಕೊಟ್ಟಿದೆ, ಅದು ಬೇರೆ ಡೈರೆಕ್ಟ್ರು. ಅದನ್ನೆಲ್ಲ ಇಲ್ಲೇ ನಂದು 2 ಆಫೀಸ್ ಇದೆ. ನಂದೊಂದು 3 ಆಫೀಸ್ ಇದೆ, ಜಾಗದಲ್ಲಿ 3 ಆಫೀಸ್ ಇದೆ. ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಒಂದೊಂದು ಆಫೀಸ್ ಕೊಟ್ಟಿದ್ದೀನಿ. ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ನಮ್ಮವ್ರು ಯಾರು ಅಂತ ಭಯ ಬಿದ್ದಿದ್ದ ದಿನಗಳುಂಟು. ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮವರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ. ಇವತ್ತು ನಮ್ಮ ಸ್ನೇಹಿತರುಗಳು, ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಂತಿದ್ದಾರೆ. ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ, ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ. ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ, ಪತ್ರಿಕಾ ಸ್ವಾತಂತ್ರ್ಯ ಇದೆ. ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀನಿ, ನಾನು ಅದನ್ನು ಗೌರವಿಸ್ತೀನಿ ಕೂಡ. ಅದೇ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್, ಕೆಲವರು ಎಲ್ಲರೂ ಹೇಳಲ್ಲ, ಅವರು ಎಲ್ಲರೂ ಗೌರವಿಸಿ ಸರ್ ನಾವು ಮಾಡಿರ್ತೇವೆ. ನನಗೆ ತುಂಬ ಒಂದು ತೊಂದರೆ ಆಗಿತ್ತು. ಒಬ್ಬರ ಒಂದು ಕ್ರಿಟಿಕ್ ಅಲ್ಲ, ಅದು ತೇಜೋವಧೆ. ನಾನು ಹೇಳಿದೆ, ಒಂದು ತೇಜೋವಧೆಯಿಂದ ಆ ಥರ ಯಾರಿಗೂ ಮಾಡಬೇಡಿ. ಪ್ರತಿಯೊಬ್ಬ ಡೈರೆಕ್ಟ್ರು, ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ, ಶ್ರಮ ಆಗ್ತಾರೆ ಸರ್. ಕೆಲಸ ಮಾಡೋದಷ್ಟೇ ಇಲ್ಲ ಸರ್, ಅದು ಯೋಗ ಇಲ್ಲ. ಹಾಗಾಗಿ ನಾವು ಕೆಲಸ ಮಾಡೋ ಜನ, ನಾವು ರೈತರ ಮಕ್ಕಳು. ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ. ಸೊ ಮೊಬೈಲ್ ಇದೆ ಅಂತ ಕಾಮೆಂಟು, ಬಾಯಿ ಇದೆ ಅಂತ ಮಾತು ಅದನ್ನು ಕೇಳಿದ್ರಲ್ವ, ಅವೆಲ್ಲ ಸ್ವಲ್ಪ ಬೇಡ ಸರ್. ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ. ಎನಿವೇ, ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ, ನನಗೆ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು. ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳಿದ್ನಲ್ಲ, ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ ಸರ್. ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್. ನಾವು ಯಾರು ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್. ಸಿನಿಮಾ ಅನ್ನೋದೇ ಒಂದು ಉದ್ಯಮ. ದುಡ್ಡಾಕ್ಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು. ಅದು ಪಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಇಷ್ಟ ಅಲ್ವ ಸರ್. ನಮಗೆ ಗೊತ್ತಿಲ್ಲ, ಯಾರಾದರೂ ಒಬ್ಬ ಪಾಪ ಕೈದಿಗೆ ಕರ್ಕೊಂಡು ಹೊಡೆದು ಒಪ್ಕೋ ನೀನು ಮಾಡಿದ್ಯಾ ಅಂತಂದಾಗ 4 ಕಡೆಯಿಂದ ಬರ್ತಾಯಿದ್ದೆ. ಅವನು ಗೊತ್ತಿಲ್ಲದೆ ಒಪ್ಕೊಳ್ತಾಳೆ. ಹಂಗೆ ಯಾರಿಗೂ ಒಪ್ಸೋಕ್ಕೆ ಹೋಗ್ಬೇಡಿ ಸರ್. ಲಾಸ್ ಆದರೆ ಅವನದಾಗುತ್ತೆ, ಲಾಭ ಬಂದರೆ ಅವ್ನು ಬರುತ್ತೆ.
ಲಾಭ ಬಂದರೆ ಇಂಡಸ್ಟ್ರಿ ಇರುತ್ತೆ. ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ಯಾವತ್ತೂ ಮಾತಾಡಲ್ಲ, ಇದು ಮಾತಾಡಲೇಬೇಕಾಗಿತ್ತು, ಹಂಗಾಗಿ 3 ಸತಿ ಮಾತಾಡಿದ್ದೀನಿ. ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟನೆ ಕೊಡ್ತೀನಿ. ಚಂದ್ರು ಮಾತಾಡ್ತಾರೆ, ಇವರು ಬಾಯಿ ಕೊಟ್ಟಿದ್ದಾರೆ, ಮಾತಾಡಬೇಕು. ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ, ಯಾರು ಕೊಡ್ತಾರೆ? ಚಂದ್ರು ಸೋಲೋ ಸರ್, ಚಂದ್ರಿಗೆ ಯಾರು ಹಿಂದೆ ಎಲ್ಲ ಇಲ್ಲ ಸರ್, ಇನ್ನು ಮುಂದೆ ಇರ್ತಾರೆ ಸರ್. ನಾನು ಪ್ರೊಡ್ಯೂಸರ್ ಆಗಿ, ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಟ್ಟು ಮಾಡುವಾಗ ನಾನೇ ನಿಮಗೆ ಹೇಳ್ಬೇಕಲ್ವ ಸರ್? ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್? ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗಿಬಿಡ್ತೀನಿ. ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್? ಹಾಗಾಗಿ ಅದನ್ನು ಕೆಲವರಿಗೆ ಹೇಳಬೇಕು ಸರ್. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್, ಕೆಟ್ಟ ಪ್ರವೃತ್ತಿ ಇದೆ, ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ, ಪ್ರತಿಯೊಬ್ಬ ನಿರ್ಮಾಪಕನಿಗೂ. ಇವತ್ತೊಂದು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ, 4,000 ಸ್ಕ್ರೀನ್ ರಿಲೀಸ್ ಮಾಡೋಷ್ಟವರೆಗೂ ಹೋಗಿ 50 ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಹಿಂದಿಲಿ, ತೆಲುಗು, ತಮಿಳು ಎಲ್ಲ ಲೈಕಾ ಅಂತ ಪ್ರೊಡಕ್ಷನ್ಸಲ್ಲಿ, ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ರಿಂದ ನನಗೆ ಗೊತ್ತಾಗಿದೆ. ಎಲ್ಲರೂ ಇರೋಣ ಸರ್, ಒಬ್ಬೊಬ್ಬರೇ ಇದ್ದರೆ ಇಲ್ಲೇನಾಗಲ್ಲ, ಇಂಡಸ್ಟ್ರಿ ಆಗಲ್ಲ. ಯಾಕೆ ಒಳಗೆ ಹುರ್ಕೊಳ್ಳೋದಕ್ಕೆ ಕರ್ಕೊಳ್ಳಿ, ಕೈ ಕೊಟ್ಟು ಎಲ್ಲನೂ ಲಿಫ್ಟ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡೋರನ್ನ. ಇಲ್ಲೊಂದಷ್ಟು ಹಿತಾಸಕ್ತಿಗಳೇನು ಗೊತ್ತಾ, ನಾವೇ ಇರಬೇಕು, ಅವನು ಯಾಕೆ ಬರ್ತಾನೆ, ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ. ಅದು ಬೇಡ ಸರ್. ಸಮಾಜದಲ್ಲಿ ಎಲ್ಲರೂ ಇದ್ರೇ ಜೊತೆಲಿ ಹೋಗೋಕ್ಕಾಗೋದು. ಆಮೇಲೆ ಈ ಇನ್ನೊಂದು ಕೆಟ್ಟ ಪ್ರವೃತ್ತಿ ಅಂತ ಹೇಳಿದ್ನಲ್ವ, ಒಂದು ನಾನು ನೋಡಿದೆ, ನನಗಾಗಿದ್ದ ಅನುಭವ. ನಾನೊಂದು ಈ 10 ತಿಂಗಳಲ್ಲಿ ಒಂದು PhD ಮಾಡಿಕೊಂಡೆ ಸರ್, ಕೂತ್ಕೊಂಡು ಏನೇನಾಗುತ್ತೆ ಅಂತ. ಪಾಪ ನೀವು ಒಂದು ವಿಡಿಯೋ ಇಟ್ಕೊಳ್ತೀರಾ, ಹಾಕ್ತೀರಾ, ನಿಮ್ಮ ಯೂಟ್ಯೂಬು ಚಾನಲ್ ಎಲ್ಲ ಹೋಗುತ್ತೆ. ಅಲ್ಲೊಂದು ಕೆಲಸ ನಡೆಯುತ್ತೆ ಸರ್, ನಾನು ಅದನ್ನು ತಮಗೆ ಪ್ರೂಫ್ ಮಾಡಿಕೊಡ್ತೀನಿ. ಫೇಕ್ ಅಕೌಂಟ್ಗಳಿಂದ ಅವ್ನಿಗೆ ಅಪ್ಪ ಅಮ್ಮನೇ ಗತಿ ಇರಲ್ಲ ಸರ್. ಅಪ್ಪ ಅಮ್ಮ ಗತಿ ಇರೋ ನಂಬರ್ ಹಾಕ್ಬೇಕು ಸರ್, ಅದು ಕ್ರಿಟಿಕ್ ಅಂತಂದರೆ. ಅಪ್ಪ ಅಮ್ಮ ಗತಿ ಇಲ್ದಿರೋ 100 ಅಕೌಂಟ್ ಮಾಡಿಕೊಂಡು ಟಪ ಯಾವನ ಹತ್ರ ಒಂದು ಸರ್ ಎಷ್ಟು 50 ರೂಪಾಯಿ 100 ರೂಪಾಯಿಗೆ ಟಪ 100 ಕಮೆಂಟ್ ಹಾಕ್ತಾನೆ ಸರ್. ಏನು ಸರ್ ಅದು? ಅವನ 100 ಕಮೆಂಟ್ ಅವ್ನು 100 ಜನ್ಮಕ್ಕೆ ಬಿಡಲ್ಲ, ಅವನ ಫ್ಯಾಮಿಲಿನ 100 ಜನ್ಮಕ್ಕೂ ಬಿಡಲ್ಲ ಸರ್. ತಾಕತ್ತಿದೆಯಾ? ಚಂದ್ರು ಕಬ್ಜಾ ಮಾಡಿದ್ಯಾ ನೀನು, ಇದು ಕತೆ ಚೆನ್ನಾಗಿಲ್ಲ, ಇಲ್ಲ ಇದು ಚೆನ್ನಾಗಿದೆ, ಅಟ್ ಮೇಕಿಂಗ್ ಅದ್ಭುತವಾಗಿ ಮಾಡಿದ್ಯಾ, ನೀನು ಚಾರ್ಮಿನಾರ್ ಮೇಕಿಂಗ್ ಬೇಕಿತ್ತು, ಇದು ಅದ್ಭುತವಾಗಿ ಮಾಡಿದ್ಯಾ, ಅದು ಕ್ರಿಟಿಕ್ ಮಾಡಿ. ನಾನು ಓದ್ತೀನಿ, ತಿದ್ಕೋತೀನಿ. ಕ್ರಿಟಿಕ್ಕಿಂದ ತಿದ್ಕೋಬೇಕು ಒಬ್ಬ ಡೈರೆಕ್ಟ್ರು, ಕ್ರಿಟಿಕ್ಕಿಂದ ಬದಲಾಗಬೇಕು ಒಬ್ಬ ಡೈರೆಕ್ಟ್ರು. ದಟ್ ಈಸ್ ಕಾಲ್ಡ್ ಕ್ರಿಟಿಕ್. ಅದನ್ನು ಮಾಡಿ ಸರ್. ಈ ಫೇಕು ಅನ್ನೋದು ತುಂಬ ಇದೆ. ಡೈರೆಕ್ಟರ್ಗಳಿಗೆ ಆ ಕೆಲಸ ಕೊಡಬೇಡಿ. ಅಯ್ಯೋ ಈ ಕ್ರಿಟಿಕನ್ನು ಕಾಪಾಡ್ಕೊಳ್ಳೋಕೆ ಇನ್ನೊಂದು ಟೀಮ್ ಇಡಬೇಕು, ಆ ಕೆಲಸ ಕೊಡಬೇಡಿ, ಅವ್ರನ್ನ ನಿರ್ದೇಶನ ಮಾಡೋಕ್ಬೇಡಿ. ಇವಾಗ ಅದೊಂದು ಕೆಟ್ಟ ಪ್ರವೃತ್ತಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಆಗಿದೆ. ಪಾಪ ನೀವು ವೀಡಿಯೋ ಹಾಕ್ತೀರಿ, ನಿಮ್ಮದು ತಪ್ಪಲ್ಲ ಸರ್. ಕೆಲವು ಹಿತಾಸಕ್ತಿ ಗ್ರೂಪ್ಗಳಿದೆ, ಅದೇನೆ ಕೊಡ್ತೀಯಾ, ಇಲ್ಲಾಂದ್ರೆ ನೋಡೋ 100 ಕಾಮೆಂಟ್ ಹಾಕ್ತೀನಿ, ಕೊಡ್ತೀಯಾ ಅಂತ ಫೋನ್ ಮಾಡ್ತಾರೆ ಸರ್, ಖಂಡಿತ. ಹಾಗಾಗಿ ಆ ಪ್ರವೃತ್ತಿ ಹೋಗಬೇಕು. ನೀವುಗಳು ಇದಕ್ಕೊಂದು ಮುಂದಿನ ದಿನಗಳೊಂದು ಹೋರಾಟದ ಥರನೇ ಮಾಡಬೇಕಾಗುತ್ತೆ. ಯಾಕಂತಂದರೆ ಸಿನಿಮಾ ಉಳಿಸ್ಕೊಳ್ಬೇಕು ಅಂತಂದರೆ ಮುಂಚೆ ಸರ್ ಸಿನಿಮಾ ಮಾಡಿದ್ರೆ ಸಾಕಾಗಿತ್ತು. ನಮ್ಮ ಪತ್ರಕರ್ತರು ಹಾನೆಸ್ಟಿ ಆಗಿದ್ದರು, ಒಳ್ಳೆ ಕ್ರಿಟಿಕ್ ಮಾಡೋರು. ಎಂತೆಂಥ ಪತ್ರಕರ್ತರು ಸರ್, ಎಲ್ಲ ನೆನೆಸ್ಕೊಂಡ್ರು. ಜೋಗಿ ಅವ್ರು ಇರ್ಬೋದು, ರವಿ ಹೆಗ್ಡೆ ಅವ್ರು ಇರ್ಬೋದು, ಮರ್ಕಿಣಿ ಅವ್ರು ಇರ್ಬೋದು, ಎಂಥವ್ರು ಖುಷಿ ಆಗೋದು ಸರ್. ನಮ್ಮ ಶ್ಯಾಮ್ ಅವರು ಒಂದು ರಿವ್ಯೂ ಬರೆದ್ರೆ ಎಷ್ಟು ಚೆನ್ನಾಗಿರೋದು. ಇವಾಗ ಹೆಂಗಾಗಿದೆ ಗೊತ್ತಾ ಸರ್, ಇವರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನು ಕೊಟ್ಟಿಲ್ಲ, ಇವನು ಕಳಿಸಿಲ್ಲ. ಇದು ಒಂದು ಕೆಟ್ಟ ವಿದ್ಯಮಾನ. ಇದು ಆಗಬಾರ್ದು. ಒಂದು ಸಿನಿಮಾ 1 ವರ್ಷ ತಗೊಳುತ್ತೆ, ಕಷ್ಟಪಡ್ತಾರೆ, ಕ್ರಿಟಿಕ್ ಮಾಡಿ. ಅವನ ಬಗ್ಗೆ ವ್ಯಕ್ತಿಗತವಾಗಿ ಯಾರನ್ನೂ ಮಾಡಬೇಡಿ. ನೀವು ಇರ್ತೀರಲ್ವ ಸರ್. ಹಾಗಾಗಿ ಇದನ್ನು ಅನ್ಯತಾ ಯಾರೂ ಭಾವಿಸದೆ ಇವತ್ತೆಲ್ಲ ನೀವೆಲ್ಲ ಸೋಲ್ಜರ್ಸು ಸರ್. ಇವತ್ತು ಏನು ಯೂಟ್ಯೂಬರ್ಸು, ಸೋಷಿಯಲ್ ಮೀಡಿಯಾ ಎಲ್ಲ ಇದಿರಲ್ಲ, ನೀವೆಲ್ಲ ಒಂದು ಸಮಾಜ ಬೇರೆ ಕಡೆ ತೊಗೊಳ್ಳೋವಂಥಕ್ಕಂಥ ನೀವೆಲ್ಲ ಸೇವಕರು, ಸಮಾಜ ಈ ಸೈನಿಕರಿದ್ದಾಗ. ನಾವು ಹೆಂಗೆ ಒಂದು ಸಿನಿಮಾ ಮಾಡಿದ್ರೆ ಹೇಳಿದ್ನಲ್ಲ, ಜಡ್ಜ್ ಹೇಳಿದ್ರಲ್ಲ, ನಿಮ್ಮ ಸಿನಿಮಾಯಿಂದ ಅವ್ರ ವೈಫ್ ಹೇಳಿದ್ರು ನನಗೆ, ಒಬ್ಬ ಜಡ್ಜ್, ಸರ್ ನಿಮ್ಮ ತಾಜ್ ಮಹಲ್ ಸಿನಿಮಾ ನೋಡಿ ನಾನು ಮದುವೆ ಆದಾಗ ಅಳ್ತಿದ್ರು ಸರ್ ಇವರು ಅಂತ. ಸರ್ ನಾವು ಆ ಥರ ಸಿನಿಮಾಗಳು ಮಾಡಬೇಕಾದ್ರೆ ನೀವು ನಮ್ಮನ್ನು ಪ್ರೋತ್ಸಾಹಿಸಬೇಕು ಸರ್, ಪ್ರೋತ್ಸಾಹಿಸಬೇಕು. ಒಂದು ಚಾರ್ಮಿನಾರ್ ಸಿನಿಮಾ ಮಾಡಿದೆ, ಪ್ರೋತ್ಸಾಹಿಸಿದ್ರೆ ಮಾಡ್ತೀವಿ. ನೀವು ಯಾಳದ ಬಿಸಾಕ್ಬಿಟ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಸರ್? ಅವಾಗ ಒಬ್ಬೊಬ್ರು ಕಡಿಮೆ ಆದರೆ ನಿಮ್ಗೆ ಯಾರು ಸರ್ ಈ ಥರ ಇವಾಗೆಲ್ಲ ಬಂದು ಕುತ್ಕೊಂಡು ಮಾತಾಡೋಕ್ಕೆ ಯಾರು ಸಿಗ್ತಾರೆ ಸರ್? ಹಾಗಾಗಿ ಕೆಟ್ಟ ಪ್ರವೃತ್ತಿನ ಯಾರ್ಯಾರು ಮಾಡ್ತಿದ್ರು ಬಿಡಿ ಸರ್. ಕನ್ನಡ ಇಂಡಸ್ಟ್ರಿಯಿಂದನೇ ಸರಿ ಹೋಗಲಿ. 100 ಕಮೆಂಟು 200 ಕಮೆಂಟು, ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸರ್. ಎಲ್ರಿಗೂ ಹಾಕ್ತಾರೆ ಸರ್ ಅದನ್ನು, ಎಲ್ರಿಗೂ ಹಾಕೋಕ್ಕೆ ಎಲ್ರಿಗೂ ಮೀಟಲ್ಲ. ಯಾರು ಹೇಳೋರು ಕೇಳೋರಿಲ್ಲ ಅವ್ರಿಗೆ ಅಷ್ಟೇ ಆಗ್ತಾರೆ. ಹಾಗಾಗಿಯೇ ಈ ಥರ ಸಂಘಟನೆಗಳು ಇಟ್ಕೊಳ್ಬೇಕಾಗುತ್ತೆ, ಹೋರಾಟ ನಡಿಬೇಕಾಗುತ್ತೆ. ಹೀಗೆಲ್ಲ ಬೇಡ ಸರ್. ನಾವೆಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ನೀವು ಇರಬೇಕು, ನಾವು ಇರಬೇಕು, ಇವರು ಇರಬೇಕು. ಇದು ಸಖತ್ತಾಗಿರೋ ಫೀಲ್ಡ್ ಸರ್, ಇದು ಬ್ಯೂಟಿಫುಲ್ ಫೀಲ್ಡ್. ಇದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡೋಣ. ನೀವು ಎಂಜಾಯ್ ಮಾಡ್ಕೊಂಡು ಕ್ರಿಟಿಕ್ಸ್ ಮಾಡಿ, ಕರೀರಿ, ನಮ್ಮನ್ನು ಕರೆದು ಕುಳಿಸ್ಕೊಳ್ಳಿ. ಚಂದ್ರು ನೀನು ಕಬ್ಜಾ ಮಾಡಿದೆ, ಯಾಕೆ ಮಾಡಿದೆ ಇದನ್ನು ಹೇಳು ನೋಡೋಣ, ಕತೆ ಯಾಕೆ ಮಾಡ್ಕೊಂಡಿಲ್ಲ ಸರ್ ಕೇಳಿ ಸರ್. ನಾನು ಹೇಳ್ತೀನಿ, ನನ್ನ ಪ್ರಾಬ್ಲಮ್ ಹೇಳ್ತೀನಿ. ಹೌದಾ ಸರ್, ನೀವು ಹೇಳಿದ ಪಾಯಿಂಟ್ ತಗೊಳ್ತೀನಿ. ಇದು ಚೆನ್ನಾಗಿ ಮಾಡಿದೆ ಅಂತೇಳಿ ಬೆನ್ ತಟ್ಬಿಡಿ, ಅವಾಗ ಹೌದಾ ಅಂತೇಳಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೀನಿ.
ಈ ಥರ ಹೋಗೋಣ. ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ನನಗೆ ಯಾವಾಗಲೂ ನೀವು ಓಲೈಸಕ್ಕೆ ಬರಲ್ಲ. ನನಗೆ ನೀವು ಶಕ್ತಿ ಇದ್ದಿದ್ರಿಂದನೇ ಚಂದ್ರು ಇಲ್ಲಿವರೆಗೂ ಇದೆ. ಯಾಕೆಂದ್ರೆ ನಿಮಗೆ ಗೊತ್ತು ಆನೆಸ್ಟಿ ಏನು ಅಂತ, ಮಾತಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಅದನ್ನು ಯಾರು ಏನು ಹೇಳಿದ್ರು ಅದನ್ನು ಪರಿಗಣನೆ ತಗೊಳ್ಳದೆ ನನಗೆ ಶಕ್ತಿಯಾಗಿ ನಿಂತು ಚಂದ್ರೂನ ಸರ್ ತಮಾಷೆ ಅಲ್ಲ ಸರ್, ಒಂದು ಸಿನಿಮಾ ಮಾಡೋಕ್ಕಾಗದೆ ಇಂಡಸ್ಟ್ರಿ ಬಿದ್ದೋಯ್ತು ಅಂತಕ್ಕಂಥ ಟೈಮಲ್ಲಿ 5 ಸಿನಿಮಾ ಮಾಡ್ತೀನಿ ಅಂತ ಬಂದಿರ್ತಕ್ಕಂಥ ನನಗೆ ನೀವು ಶಕ್ತಿ ಬೇಕು, ಪ್ರೀತಿ ಬೇಕು, ಆಶೀರ್ವಾದ ಬೇಕು. ಈ ಯಾರು ತಂದೆ ತಾಯಿ ಇಲ್ಲಿರೋ ಅಕೌಂಟ್ಗಳಿಂದ ಕಮೆಂಟ್ ಹಾಕ್ತಾರೆ ಅವ್ರ ಬಗ್ಗೆ ನೀವೇ ಕಡಿವಾಣ ಪಟ್ಟದ ಡಿಲೀಟ್ ಕೊಡಿ ಸರ್, ನೀವೇ ಕೊಡಿ ಸರ್. ನಿಮ್ಮ ಚಾನಲಿಂದ ಒಂದು ಕೆಟ್ಟದಾಗ ಆ ಥರ ಬಂದರೆ ನೀವೇ ಹುಡುಕಿ. ಅಪ್ಪ ಅಮ್ಮ ಇಲ್ಲ ಅಂತ ತಕ್ಷಣ ಡಿಲೀಟ್ ಮಾಡಿ. ಯಾಕೆ ಗೊತ್ತಾ, ನಿಮ್ಮ ಚಾನಲ್ಗೂ ಕೆಟ್ಟ ಹೆಸರೇ ಅದು. ಕರೆಕ್ಟಾಗಿದೆಯಾ ಒಂದು ಪೇಜ್ ಬರೀಲಿ ಅವನು ಹೊಡ್ಕೊಂಡು ತಿದ್ಕೊಳ್ಳೋಣ ಎಲ್ಲರೂ. ನೀವು ವಾವ್ ಅಂತ ತಿದ್ಕೊಳ್ಳಿ, ನಾನು ತಿದ್ಕೊಳ್ತೀನಿ. ಇದನ್ನು ನಿಮ್ಮಿಂದಲೇ ಶುರುವಾಗಬೇಕು ಈ ಹೋರಾಟ. ಇದು ಸರ್, ಇದು ಹಣಕಾಸಿಗೋಸ್ಕರ ನಡೀತಾ ಇದೆ. ನನಗೆ ಗೊತ್ತಲ್ಲ ಸರ್, ನನಗೆ ಫೋನ್ ಬಂದಿದೆ, ಹಟ್ಟದ್ದು ಬೀಳುತ್ತೆ ಸರ್, 100 ಕಮೆಂಟ್ ಬೀಳುತ್ತೆ. ಆ 100 ಕಮೆಂಟ್ ನೋಡಿದ್ರೆ ಏನಾಗ್ತಾರೆ ಗೊತ್ತಾ, ಓ ಹೌದೇನೋ ಅಂತ ಮೈಂಡ್ ಸೆಟ್ ಆಗ್ತಾರೆ. ಅದ್ರ ಮೇಲೇ ಟ್ರಾವೆಲ್ ಆಗ್ತಾರೆ. ಹೋಯ್ತಲ್ವ ಸರ್ ಒಂದು ಸಿನಿಮಾ ಅದಾಗಿದ್ರೆ ಏನಲ್ವಾ. ಹಾಗಾಗಿ ನಿಮ್ಮಿಂದನೂ ಒಂದು ಹೋರಾಟದ ಅಗತ್ಯತೆ ನಮ್ಮ ಯೂಟ್ಯೂಬ್ನ ಎಲ್ಲ ಸ್ನೇಹಿತರಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕಾದ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ ನನ್ನ ಜನ್ಮದಿನದ ಶುಭಾಶಯಗಳನ್ನು ಕೋರೋದಕ್ಕೆ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ವಂದನೆಗಳು ನಮಿಸ್ತಾ, ನನ್ನ ಮಾಧ್ಯಮ ಮಿತ್ರರು, ಹಿರಿಯರು, ನಾಗೇಶ್ ಅಣ್ಣ ಇರ್ಬೋದು, ಅನು ಅಣ್ಣ ಇರ್ಬೋದು, ಗಿರೀಶ್ ಅಣ್ಣ ಇರ್ಬೋದು, ಯಾವಾಗಲೂ ವೆಂಕಟೇಶ್ ಅಣ್ಣ, ವಾಸಣ್ಣ, ಯಾವಾಗಲೂ ನನಗೊಂಥರ ಅವ್ರು ಬರ್ತಾರೆ ಅಂದರೆ ಒಂದು ಸಂತೋಷ ಆಗುತ್ತೆ. ಸೊ ಹಾಗಾಗಿ ನಿಮ್ಮಗಳ ಪ್ರೀತಿ ಸದಾ ಇರಲಿ. ಚಂದ್ರು 5 ಸಿನಿಮಾಗಳನ್ನು ಆದಷ್ಟು ಬೇಗನೆ ಮುಗಿಸೋದಕ್ಕೆ ಶಕ್ತಿ ಕೊಡಿ. ಮತ್ತು ನಿಮಗೋಸ್ಕರ ಒಂದು 2 ನಿಮಿಷದಲ್ಲಿ ನನ್ನ ಗುರುಗಳು ಅವ್ರ ಜೊತೆಲ್ಲ ಕೆಲಸ ಮಾಡಿದ್ದೀನಿ. ಒಂದು ಸ್ಪೆಷಲಾಗಿ 1-2 ಮ್ಯಾಜಿಕ್ ಶೋ ಮಾಡ್ತಾರೆ ನಿಮಗೋಸ್ಕರವಾಗಿ ಒಂದು 2 ನಿಮಿಷ.